ಅಶ್ಲೀಲ ವಿಡಿಯೋ ಕೇಸ್ನಿಂದ ಅಪ್ಪ ಮಗನಿಗೆ ಆಪತ್ತು. ತನಿಖೆಯನ್ನ ಈಗಾಗಲೇ ತೀವ್ರಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಹಾಸನದ ಎಂಪಿ ನಿವಾಸದಲ್ಲಿ ಮಹಜರ್ ನಡೆಸುವ ಸಾಧ್ಯತೆ ಇದೆ. ತನಿಖೆಯನ್ನ ತೀವ್ರಗೊಳಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಸ್ಥಳಗಳ ಮಹಜರ್ ನಡೆಸ್ತಾ ಇದ್ದಾರೆ. ಇವತ್ತು ಹಾಸನದ ಎಂಪಿ ನಿವಾಸದಲ್ಲಿ ಮಹಜರಾಗುವಂತಹ ಸಾಧ್ಯತೆ ಇದೆ. ವಿಡಿಯೋ ಶೂಟ್ ಮಾಡಿದ ಸ್ಥಳದಲ್ಲಿ ಮಹಜರ್ ನಡೆಸಲಿರುವ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡಲಾಗುತ್ತೆ. ನಿನ್ನೆ ಜಿಲ್ಲೆಯ 3 ಕಡೆ ಭೇಟಿ ನೀಡಿ ಎಸ್ಐಟಿ ಪರಿಶೀಲನೆ ನಡೆಸಿತ್ತು. ಡಿಸಿಪಿ ಸೀಮಾ ಲಾಡ್ಕರ್ ತಂಡದಿಂದ ನಿನ್ನೆ ಸ್ಥಳ ಪರಿಶೀಲನೆ ಆಗಿತ್ತು. ಇವತ್ತು ಸಂತ್ರಸ್ತರ ಸಮ್ಮುಖದಲ್ಲಿ ಸ್ಥಳ ಮಹಜರ್ ಮಾಡುವಂತಹ ಸಾಧ್ಯತೆ ಇದೆ. ಹಾಸನದ ಎಂಪಿ ನಿವಾಸದಲ್ಲಿ ಇವತ್ತು ಸ್ಥಳ ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಸ್ಐಟಿ ತಂಡ ಅಲ್ಲಿಗೆ ಆಗಮಿಸಿ ಸ್ಥಳ ಮಹಜರನ್ನ ನಡೆಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಸದ ಪ್ರಜ್ವಲ್ ನಿವಾಸದಲ್ಲಿ ಅತ್ಯಾಚಾರದ ಆರೋಪವನ್ನ ಸಂತ್ರಸ್ತೆ ಮಾಡಿದ್ದಾರೆ. ಸಂಸದರ ನಿವಾಸದ ಗೇಟ್ಗೆ ಬೇಗ ಜಡಿಯಲಾಗಿದೆ ಪೊಲೀಸರು. ಸಾಕ್ಷಿ ನಾಶದ ಆತಂಕದ ಹಿನ್ನೆಲೆಯಲ್ಲಿ ಸಂಸದರ ನಿವಾಸದ ಗೇಟಿಗೆ ಬೀಗ ಹಾಕಿದ್ದಾರೆ. ಸಂಸದರ ನಿವಾಸದ ರೂಮ್ನಲ್ಲಿ ಅತ್ಯಾಚಾರ ಎಸಗಲಾಗಿತ್ತು ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ನೀಡಿದ್ರು ಸಂತ್ರಸ್ತೆ. ಸಂಸದರ ನಿವಾಸಕ್ಕೆ ಪ್ರವೇಶವನ್ನ ನಿರ್ಬಂಧ ಮಾಡೋದಕ್ಕಾಗಿ ಈಗ ಗೇಟ್ಗೆ ಬೀಗ ಹಾಕಲಾಗಿದೆ. ಎಸ್ಐಟಿ ತನಿಖೆ ನಡೆಸುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ಗೇಟ್ಗೆ ಬೀಗ ಹಾಕಿದ್ದಾರೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವಂತಹ ಸಂಸದ ಪ್ರಜ್ವಲ್ ನಿವಾಸದ ಗೇಟ್ಗೆ ಪೊಲೀಸರು ಬೀಗ ಹಾಕಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿರುವಂಥದ್ದು. ಸಂತ್ರಸ್ತ ಮಹಿಳೆ ಸಂಸದರ ನಿವಾಸದಲ್ಲೇ ನನ್ನ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅನ್ನೋದು ಎಸ್ಐಟಿ ಅಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ನಾನೀಗ ಹಾಸನದ ಆರ್ಸಿ ನಗರದಲ್ಲಿರುವಂಥ ಸಂಸದರ ನಿವಾಸದ ಮುಂಭಾಗದಲ್ಲಿ ಇರುವಂಥದ್ದು. ಇದೇ ನಿವಾಸದಲ್ಲಿ ಗೆಸ್ಟ್ ಹೌಸ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ಎನ್ನುವ ದೂರನ್ನು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಸಂತ್ರಸ್ತ ಮಹಿಳೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸಂತ್ರಸ್ತ ಮಹಿಳೆ ವಿವರವಾದಂಥ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ನಾನು ಯಾವುದೋ ಒಂದು ಬಾಲಕಿಗೆ ವಿದ್ಯಾರ್ಥಿಗೆ ಒಂದು ಹಾಸ್ಟೆಲ್ನ ಸೀಟನ್ನು ಕೊಡಿಸುವ ಸಲುವಾಗಿ ಸಂಸದರ ಗೆಸ್ಟ್ ಹೌಸ್ಗೆ ಬಂದಂಥ ವೇಳೆಯಲ್ಲಿ ಕೆಳಭಾಗದಲ್ಲಿ ಸಾಕಷ್ಟು ಜನರು ಇದ್ದು ಕಾರ್ಯಕರ್ತರು ಕೂಡ ಇದ್ದರು. ಆ ವೇಳೆಯಲ್ಲಿ ಅವರ ಆಪ್ತ ಸಹಾಯಕರು ಮೇಲ್ಭಾಗದಲ್ಲಿ ಇರುವಂತೆ ನನ್ನನ್ನು ಸೂಚನೆ ಕೊಟ್ಟರು. ಹಾಗಾಗಿ ಮೇಲ್ಭಾಗದಲ್ಲಿ ತೆರಳಿದಂಥ ಸಂದರ್ಭದಲ್ಲಿ ಸಂಸದರು ನನಗೆ ಅಂದರೆ ಬೇರೆ ಆ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಕಾರ್ಯಕರ್ತರನ್ನು ಕೂಡ ಕಳಿಸಿ ಕೊನೆಗೆ ನನ್ನನ್ನು ಇರಿಸಿಕೊಂಡು ಅವರು ನನಗೆ ಗನ್ನನ್ನು ತೋರಿಸಿ ನನ್ನ ಮೇಲೆ ಅತ್ಯಾಚಾರ ನಡೆಸಿದರು ಅನ್ನೋ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸಂತ್ರಸ್ತ ಮಹಿಳೆ ಒಂದು ದೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸಲ್ಲಿಸಿರುವಂಥ ದೂರಿನಲ್ಲಿ ಗನ್ನನ್ನು ತೋರಿಸಿ ನನ್ನ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ಅನ್ನೋ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸಂಸದರ ಇದೇ ಗೆಸ್ಟ್ ಹೌಸ್ನ ಮೇಲ್ಭಾಗದಲ್ಲಿ ರೂಮನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಇವತ್ತು ಹಾಸನಕ್ಕೆ ಬಂದಿರುವಂಥದ್ದು. ಎಸ್ಐಟಿ ಅಧಿಕಾರಿಗಳು ಮಹಿಳೆಯ ಸಮ್ಮುಖದಲ್ಲಿ ಇವತ್ತು ಈ ಗೆಸ್ಟ್ ಹೌಸ್ನಲ್ಲಿ ಸ್ಥಳ ಮಹಜರು ಪಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಿನ್ನೆವರೆಗೂ ಕೂಡ ಗೆಸ್ಟ್ ಹೌಸ್ನಲ್ಲಿ ಯಾರೂ ಕೂಡ ಕಾರ್ಯಕರ್ತರಾಗಲಿ ಯಾರೂ ಕೂಡ ಬರ್ತಾ ಇರಲಿಲ್ಲ. ಇವತ್ತು ಕೂಡ ಖಾಲಿ ಇರುವಂಥದ್ದು. ಆದರೆ ನನ್ನ ಗೇಟ್ ಸಂಸದರ ನಿವಾಸದ ಗೇಟ್ ಏನಿತ್ತು ಅದು ಓಪನ್ ಇತ್ತು. ಆದರೆ ಇವತ್ತು ಆ ಗೇಟಿಗೆ ಬೀಗವನ್ನು ಕೂಡ ಹಾಕಲಾಗಿರುವಂಥದ್ದು. ನಿನ್ನೆ ಎಲ್ಲವೂ ಕೂಡ ಅಂದರೆ ಗೇಟ್ ಮುಂಭಾಗದ ಗೇಟ್ ಏನಿದೆ ಸಂಸದರ ನಿವಾಸದ ಗೇಟ್ ಓಪನ್ ಆಗಿತ್ತು. ಇವತ್ತು ಗೇಟ್ ಕ್ಲೋಸ್ ಆಗಿರುವಂಥ ಚಿತ್ರಣವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಒಂದೆಡೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಲು ಆರೋಪಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಮತ್ತೊಂದೆಡೆ ಅವರ ವಿರುದ್ಧ ದೂರುಗಳು ಕೂಡ ದಾಖಲಾಗ್ತಾ ಇರುವಂಥದ್ದು. ಅತ್ಯಾಚಾರದ ಆರೋಪವು ಕೂಡ ಈಗ ಸಂತ್ರಸ್ತ ಮಹಿಳೆ ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಹಾಸನಕ್ಕೆ ಬಂದು ಆಕೆಯ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನು ಪಡಿಸುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಾರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂಥ ಅತ್ಯಾಚಾರದ ಆರೋಪ ದಿನಕ್ಕೆ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ಳುತ್ತಿರುವಂಥದ್ದು. ಸಂತ್ರಸ್ತ ಮಹಿಳೆ ದೂರಿನ ಅನ್ವಯ ಎಸ್ಐಟಿ ಅಧಿಕಾರಿಗಳು ಇವತ್ತು ಹಾಸನಕ್ಕೆ ಆಗಮಿಸಿ ಸಂಸದರ ನಿವಾಸದಲ್ಲಿ ಸ್ಥಳ ಮಹಜರು ಪಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾಸನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.